ಅದಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಬಡಿತಾ ಇದ್ದಾನೆ. ಯಾರು ಕೀರ್ತನೆ 34:17 ವಚನದಲ್ಲಿ ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಬಿಡಿಸುತ್ತಾನೆಂಬುದಾಗಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ. ಎಲ್ಲಾ ಕಷ್ಟ ಯಾವ್ದಕ್ಕಿರಲಿ, ಯಾಕಂದ್ರೆ ಶೋಧನೆ ಇರಲಿ, ಕಷ್ಟ ಇರಲಿ, ದುಃಖ ಇರಲಿ, ರೋಗ ಇರಲಿ, ಬ್ಯಾನ್ ಇರಲಿ, ಬಾಧೆ ಇರಲಿ, ಸಾಲ ಇರಲಿ, ಜಗಳ ಇರಲಿ, ಯಾವ್ದಾದ್ರೂ ತೊಂದರೆ ಇರಲಿ, ಫೈನಾನ್ಸ್ ಪ್ರಾಬ್ಲಮ್ ಇರಲಿ, ಏನು ಸಮಸ್ಯೆ ಇರಬೇಕು, ನೀತಿವಂತರ ಕೂಗನ್ನು ಕೇಳಿ ಯೆಹೋವನು ಮಾಡ್ತಾನೆ ಅದರಲ್ಲಿಂದು ಬಿಡಿಸ್ತಾನೆ. ಅದಕ್ಕೆ ನಂಬಿಕೆ ಬೇಕು, ಅದಕ್ಕ ವಿಶ್ವಾಸ ಬೇಕು, ಅದಕ್ಕ ನೀತಿನ ಹೃದಯವು ದೇವರಿಗೆ ಸಮರ್ಪಿಸಬೇಕು. ಆಗ ದೇವರು ಇಲ್ಲಿ ಅದಕ್ಕೆ ಯೆಶಾಯ ಎಂಬ ಗ್ರಂಥದಲ್ಲಿ ಸಹ 41:13 ಭಯ ಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವೆನು, ನಿನ್ನ ದೇವರಾದ ಯೆಹೋವನು ನಾನೇ. ಹಲ್ಲೆಲೂಯಾ. ನಿನ್ನ ದೇವರಾದ ಯೆಹೋವನು ಯಾರು? ನಾನೇ. ನಾನು ನಿನಗೆ ಏನು ಮಾಡ್ತೇನೆ? ಬಿಡಿಸ್ತಾನೆ. ನಾನು ನಿನಗೆ ಏನು ಮಾಡ್ತೇನೆ? ಸಹಾಯ ಮಾಡ್ತೇನೆ. ನಾನೇ ಏನು ಮಾಡ್ತೇನೆ? ಕಷ್ಟ ಮತ್ತು ಕಾರ್ಯಗಳಿಂದ ತಪ್ಪಿಸ್ತೇನೆ ಎಂಬುದಾಗಿ. ನೀ ದೇವರ ಆರಾಧನೆಗೆ ಬರ್ಬೇಕಷ್ಟೇ, ನೀ ರಕ್ಷಣೆ ಹೊಂದಬೇಕಷ್ಟೇ, ನೀ ದೇವರನ್ನು ಮೊಳಕಾಲೂರಿ ಪ್ರಾರ್ಥಿಸ್ಬೇಕಷ್ಟೇ, ನಿನ್ನ ಮನಸ್ಸು ನಿನ್ನ ಹೃದಯ ಸಮರ್ಪಿಸಿ ದೇವರಿಗೆ ಕೊಡಬೇಕಷ್ಟೇ. ಇದು ನೀನು ಮಾಡುವ ಕೆಲಸವಾದರೆ, ನಿನ್ನಿಂದಾದರೆ, ಆಗ ದೇವರೇನು ಮಾಡ್ತಾರಂದ್ರೆ ನಿನ್ನನ್ನು ಕಷ್ಟದಿಂದ, ವ್ಯಾಧಿಗಳಿಂದ, ರೋಗಗಳಿಂದ, ಬೀದಿಗಳಿಂದ, ಎಲ್ಲಾ ಸಂಕಟಗಳಿಂದ ತಪ್ಪಿಸುವಂತ ದೇವರು. ಸುಮ್ಮನೆ ಇಲ್ಲ.